ಹಿರಿಯ ನಟಿ ಜಯಂತಿ ಅವರ ಹೆಸರಲ್ಲಿ ಪ್ರಶಸ್ತಿ ಸ್ಥಾಪನೆ ಮಾಡೋಕೆ ಪ್ರಯತ್ನ ಮಾಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಸದಾಶಿವ ಶೆಣೈ ಬರೆದಿರುವ ಅಭಿನಯ ಶಾರದೆ ಜಯಂತಿ ಅವರ ಜೀವನಗಾಥೆ ಲವ್ಲಿ ಬಟ್ ಲೋನ್ಲಿ ಎಂಬ ಪುಸ್ತಕವನ್ನ ಸಿಎಂ ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಮಾತನಾಡಿ, ಜಯಂತಿ ಅವರು ನನ್ನನ್ನ ಸದಾ ಪ್ರೀತಿಯಿಂದ ಹೀರೋ ಅಂತ ಕರೀತಾ ಇದ್ರು. ಕಲಾವಿದೆಯಾಗಿ ಜಯಂತಿಗೆ ಜಯಂತಿಯವರೇ ಸಾಟಿ. ನನ್ನ ಮತ್ತು ಜಯಂತಿಯವರ ರಾಜಕೀಯ ಮೌಲ್ಯಗಳು ಒಂದೇ ಆಗಿದ್ದವು ಅಂತ ಹೇಳಿದ್ರು. ಇನ್ನು ವಿಶ್ವದ ಯಾವುದೇ ಭಾಷೆಯ ಸಿನಿಮಾಗಳಿಗಿಂತ ಕನ್ನಡ ಭಾಷೆಯ ಸಿನಿಮಾಗಳು ಹಿಂದೆಲ್ಲ ಒಳ್ಳೆ ಗುಣಮಟ್ಟ ಕಾಯ್ದುಕೊಂಡಿವೆ. ನಾನು ಸದಾ ನಮ್ಮ ಕನ್ನಡ ಚಿತ್ರರಂಗದ ಪ್ರೋತ್ಸಾಹಕ್ಕೆ ನಿಲ್ಲುತ್ತೀನಿ. ಕನ್ನಡ ಸಿನಿಮಾಗಳಿಗೆ 100%, 100% ತೆರಿಗೆ ವಿನಾಯಿತಿಯನ್ನ ಘೋಷಿಸಿದ್ದು ನಾನೇ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಪಿ ಲಂಕೇಶ್ ಅವರು ನನಗೆ ಗುರುಗಳ ರೀತಿ, ಪತ್ರಿಕೆ ಕಚೇರಿಗೆ ಹೋಗಿ ಮಾರ್ಗದರ್ಶನ ಪಡಿತಾ ಇದ್ದೆ ಅಂತ ಸಿಎಂ ಸ್ಮರಿಸಿದ್ರು. ನಟ ರಮೇಶ್ ಅರವಿಂದ್, ಚಿತ್ರ ನಿರ್ದೇಶಕ ಇಂದ್ರಜಿತ್ ಲಂಕೇಶ್, ನಿರ್ದೇಶಕಿ ಕವಿತಾ ಲಂಕೇಶ್, ಹಿರಿಯ ಪತ್ರಕರ್ತ ಸಮೀವುಲ್ಲಾ, ಜಯಂತಿ ಅವರ ಪುತ್ರ ಕೃಷ್ಣಕುಮಾರ್ ಮತ್ತು ಕೃತಿಯ ಲೇಖಕರಾದ ಸದಾಶಿವ ಶೆಣೈ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಜಯಂತಿಯವರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ, ಅದನ್ನ ಬಿಡುಗಡೆ ಮಾಡಬೇಕು, ನೀವೇ ಬರಬೇಕು ಅಂತ ಹೇಳಿದ್ರು. ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನ ಬರಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಪುಸ್ತಕ ಓದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡ್ಲಿಕ್ಕೆ. ಜಯಂತಿಯವರು ನನಗೆ ಬಹಳ ಆತ್ಮೀಯ, ಬಹಳ ವರ್ಷಗಳ ಕಾಲ ಒಡನಾಟ. ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು, ಜನತಾದಳ ಎಸ್ನಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿಸಿದ್ರು. ಸುಮಾರು ವೋಟ್ಗಳನ್ನ ತಗೊಂಡಿದ್ರು. ನನ್ನನ್ನು ಯಾವಾಗಲೂ ಕೂಡ ಹೀರೋ ಅಂತ ಕರೆಯರು. ನನಗೆ ದೊಡ್ಡ ದೊಡ್ಡ ನಾಯಕ ನಟರ ಆತ್ಮಚರಿತ್ರೆ ಬರೆದಿದೆ. ಶೆಣೈ ಜಯಂತಿಯವರ ಆತ್ಮಕಥನ ಬರಿಬೇಕು, ಆದರೆ ಅವರಿಗೆ ಹರ್ಟ್ ಆಗಬಾರ್ದು, ನೋವಾಗಬಾರ್ದು, ಯಾವುದೇ ಕಾರಣಕ್ಕೆ ಅವರಿಗೆ ನೋವು ಮಾಡಬಾರ್ದು ಅಂದಾಗ ಏನೋ ನನಗೆ ಒಬ್ಬ ಪತ್ರಕರ್ತನಾಗಿ ಕೈ ಕಟ್ಟಿದಂಗೆ ಆಯಿತು. ಆದರೆ ಜಯಂತಿಯವರ ಬಳಿ ಹೋದಾಗ, ಅವರು ಮಾತನಾಡಿದಾಗ ನಾನು ಕೂಡ ಅವರ ಒಬ್ಬ ಕುಟುಂಬದ ಸದಸ್ಯನಾಗುವಷ್ಟು ಪ್ರೀತಿಯಿಂದ, ಆತ್ಮೀಯತೆಯಿಂದ ಅವರು ಮಾತಾಡ್ತಾ ಹೋದಾಗ ಬಹುಶಃ ಈ ಒಂದು ಆತ್ಮಚರಿತ್ರೆ ಬರೆಯೋದಿದ್ರೆ ನಾನು ಬಹಳ ದೊಡ್ಡ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡ್ತಿದ್ದೆ ಅಂತ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಕಾರಣ ಇಷ್ಟೇ,